ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹಳೆಯ ಬೇರು ಹೊಸ ಚಿಗುರು, ಇದು ಸೃಷ್ಟಿಯ ನಿಯಮ. ಎಲ್ಲ ಹಿರಿಯ ಬರಹಗಾರ್ತಿಯರ ಆಶೀರ್ವಾದದೊಂದಿಗೆ ಇದು ನನ್ನ ಮೊದಲ ಪ್ರಯತ್ನ ಪ್ರತಿಬಿಂಬ. ಈ ಪುಟ್ಟ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದವಿರಲಿ. ಇದೀಗ ಪ್ರತಿಬಿಂಬ ನಿಮ್ಮ ಮುಂದೆ. ರಮ್ಯಾ ಕಾಲೇಜಿನಲ್ಲಿ ಓದುತ್ತಿರುವ ಹುಡುಗಿಯಾದರೂ ನೋಟದಲ್ಲಿ, ನಡವಳಿಕೆಯಲ್ಲಿ ಹಾಗೂ ಜೀವನ ಶೈಲಿಯಲ್ಲಿ ಯಾವ ನಟಿಗೂ ಕಮ್ಮಿ ಇರಲಿಲ್ಲ. ದುರಹಂಕಾರವೇ ಪ್ರಧಾನವಾಗಿದ್ದ ರಮ್ಯಳು ತರಗತಿಯಲ್ಲಿ ಪ್ರತಿಕ್ಷಣ ಲವಲವಿಕೆಯಿಂದ ಓಡಾಡಿಕೊಂಡಿರುವುದಲ್ಲದೆ ತರಗತಿಯ ಆಕರ್ಷಣೆಯ ಬಿಂದುವಾಗಿದ್ದಳು. ರೂಪದಲ್ಲಿ ಓದುವುದರಲ್ಲಿಯೂ ರಮ್ಯಾ ಎಂದೂ ಹಿಂದೆ ಬಿದ್ದವಳಲ್ಲ. ಅಪರೂಪಕ್ಕೆ ಯಾರಾದರೂ ತನಗಿಂತ ಹೆಚ್ಚು ಅಂಕ ಪಡೆದರೆ ಅವರು ಅವಳ ಕೋಪಕ್ಕೆ ಗುರಿಯಾಗುವುದಲ್ಲದೆ ತಿರಸ್ಕಾರಕ್ಕೂ ಒಳಗಾಗಬೇಕಿತ್ತು. ರಮ್ಯಳ ಈ ನಡವಳಿಕೆ ಕೆಲವೊಮ್ಮೆ ಪ್ರಾಧ್ಯಾಪಕರ ಕೋಪಕ್ಕೂ ಗುರಿಯಾಗುತ್ತಿತ್ತು. ರಮ್ಯಾ ಓದುತ್ತಿರುವುದು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಲ್ಲವಾದರೂ ಆ ಕಾಲೇಜಿಗೆ ಮಾತ್ರ ಅವಳೇ ರಾಣಿ ಜೇನು. ರಮ್ಯಳ ಕುಟುಂಬ ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದ್ದಾಗಿತ್ತು. ದ್ವಿತೀಯ PUCಯ ಮೊದಲನೆಯ ದಿನ ತಾಯಿ ವನಜಾ, ಕಾಲೇಜಿಗೆ ತಡವಾಗುತ್ತೆ, ಎದ್ದೇಳೆ ಎಂದರು. ಆಯ್ತು ಮಾ, ಬಿಡು, ಇನ್ನು 6:15, ಕಾಲೇಜಿರೋದು 8 ಗಂಟೆಗೆ ತಾನೆ ಎಂದಳು ಮಗಳು ರಮ್ಯಾ. ಬೇಗ ಎದ್ದು ಕೈಲಾದಷ್ಟಾದರೂ ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬಹುದಲ್ವಾ ಎಂದರು ವನಜಮ್ಮ. ನನ್ನ ಕೈಲಿ ಆಗೋಲ್ಲಮ್ಮ, ಬೇಕಂದ್ರೆ ಚಂದ್ರು ಕೈಲಿ ಸಹಾಯ ಮಾಡಿಸ್ಕೊ ಎನ್ನುತ್ತಾ ಕಾಲೇಜಿಗೆ ಹೊರಡಲು ಅಣಿಯಾದಳು ರಮ್ಯಾ. ತಾಯಿ ವನಜಮ್ಮ ಮಗಳನ್ನು ಕೋಪದಿಂದ ನೋಡುತ್ತಾ ಒಳ ನಡೆದರು. ತರಕಾರಿ ತರಲು ಹೋಗಿದ್ದ ರಮ್ಯಳ ತಮ್ಮ ಚಂದ್ರು ತರಕಾರಿಗಳೊಂದಿಗೆ ಮನೆಗೆ ಮರಳಿದ. ತಿಂಡಿ ತೀರ್ಥಗಳನ್ನು ಮುಗಿಸಿ ಅಲಂಕರಿಸಿಕೊಂಡು ರಮ್ಯಾ ಕಾಲೇಜಿಗೆ ಹೊರಟಳು. ರಸ್ತೆಯ ಮಧ್ಯ ಆತ್ಮೀಯ ಸ್ನೇಹಿತೆಯಾದ ರೂಪ ಸಿಕ್ಕಳು. ರೂಪಳೊಂದಿಗೆ ರಮ್ಯಾ ಕಾಲೇಜನ್ನು ತಲುಪಿದಳು. ಇನ್ನೇನು ರಮ್ಯಾ ರೂಪ ಕಾಲೇಜಿನ ಕೊಠಡಿಯನ್ನು ಪ್ರವೇಶಿಸುವಷ್ಟರಲ್ಲಿ ಎದುರಾದನು ಮಹೇಶ್. ಮಹೇಶ್ ಪ್ರೌಢಶಾಲೆಯಿಂದಲೂ ರಮ್ಯಳ ಜೊತೆ ಓದುತ್ತಿರುವ ಹುಡುಗ. ರಮ್ಯಾ ಎಂದರೆ ವಿಶೇಷವಾದ ಒಲವು, ಆಸಕ್ತಿ ಮಹೇಶನಿಗೆ. ಓದುವುದರಲ್ಲೂ ಮಹೇಶ್ ಏನು ಕಡಿಮೆ ಇರಲಿಲ್ಲ. ಆದರೆ ರಮ್ಯಳನ್ನು ಮೀರಿಸಲಾಗುತ್ತಿರಲಿಲ್ಲ. ಏನು ಮಹೇಶ್, ಇವತ್ತು ತುಂಬ ಬೇಗ ಬಂದುಬಿಟ್ಟಿದ್ದೀರಾ ಕಾಲೇಜ್ಗೆ, ಫಸ್ಟ್ ಡೇ ಅಂತನಾ ಎಂದಳು ರಮ್ಯಾ. ಮೌನವಾಗಿ ಮುಗುಳ್ನಕ್ಕು ಕೊಠಡಿಯನ್ನು ಪ್ರವೇಶಿಸಿದ ಮಹೇಶ್. ಅವನನ್ನು ಹಿಂಬಾಲಿಸುವಂತೆ ಒಳ ನಡೆದರು ರೂಪಾ ರಮ್ಯಾ. ತರಗತಿಯು ಪರಸ್ಪರ ಪರಿಚಯಗಳೊಂದಿಗೆ ಆರಂಭವಾಯಿತು. ಆದರೆ ಅಂದಿನ ತರಗತಿಯಲ್ಲಿ ಕೇಂದ್ರ ಬಿಂದುವಾದವಳು ಮಾತ್ರ ಶ್ರುತಿ. ನೋಡಲು ಅಷ್ಟೇನು ರೂಪವಂತೆ ಅಲ್ಲದಿದ್ದರೂ ಅವಳ ನಡೆ ನುಡಿಯಿಂದ ಎಲ್ಲರನ್ನೂ ಆಕರ್ಷಿಸುವಂತಿದ್ದಳು ಶ್ರುತಿ. ಮೂಲತಃ ಉತ್ತರ ಕರ್ನಾಟಕದವಳಾದ ಶ್ರುತಿ ತುಂಬ ಸೊಗಸಾದ ಭಾಷೆಯಲ್ಲಿ ತನ್ನನ್ನು ತಾನು ಪರಿಚಯಿಸಿಕೊಂಡಳು ತರಗತಿಗೆ. ನಮಸ್ಕಾರ ರೀ, ನನ್ನ ಹೆಸರು ಶ್ರುತಿ. ನಾನು ಮೂಲತಃ ಉತ್ತರ ಕರ್ನಾಟಕದವಳ್ರಿ. ನಮ್ಮ ತಂದೆಗೆ ವರ್ಗಾವಣೆ ಆದ ಕಾರಣ ಬೆಂಗಳೂರಿಗೆ ಬರಬೇಕಾಯ್ತ್ರಿ ಎಂದು ತನ್ನ ಕಿರುಪರಿಚಯ ಮಾಡಿಕೊಂಡಳು ಶ್ರುತಿ. ಇಡೀ ತರಗತಿ ಶ್ರುತಿಯ ಮಾತುಗಳನ್ನು ಆಲಿಸುತ್ತಿದ್ದರೆ ಮಹೇಶ್ ಮಾತ್ರ ರಮ್ಯಳನ್ನು ಬಿಟ್ಟು ಬಿಡದಂತೆ ನೋಡುತ್ತಾ ಕುಳಿತಿದ್ದ. ರಮ್ಯಳನ್ನು ಮನಸ್ಸಿನಲ್ಲಿಯೇ ಆರಾಧಿಸುತ್ತಿದ್ದ ಮಹೇಶ ರಮ್ಯಳಿಗೆ ಎಂದೂ ತನ್ನ ಮನದ ಭಾವನೆಯನ್ನು ತೋರ್ಗಡಿಸಿರಲಿಲ್ಲ. ಮೊದಲ ದಿನದ ಕಾಲೇಜಿನ ತರಗತಿ ಬಹಳ ಲವಲವಿಕೆಯಿಂದ ಮುಕ್ತಾಯವಾಯಿತೆಂದೇ ಹೇಳಬಹುದು. ರಮ್ಯಾ ಕಾಲೇಜಿನಿಂದ ಮನೆಗೆ ಹಿಂತಿರುಗಿದಾಗ ತಾಯಿ ರಮ್ಯಳಿಗಾಗಿ ಕಾಯುತ್ತಾ ಕುಳಿತಿದ್ದರು. ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕತೆ ಹೇಗಿದೆ ಅನ್ನೋದನ್ನು ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ.